ಭಾರತೀಯ ರೈಲ್ವೆಯೊಂದಿಗೆ ಕೊಂಕಣ ರೈಲ್ವೆ ವಿಲೀನಗೊಳಿಸಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಕೊಂಕಣ ರೈಲ್ವೆ ನಷ್ಟದಲ್ಲಿದೆ. ಮಂಗಳೂರು ಸೇರಿದಂತೆ ಈ ಪ್ರದೇಶದ ರೈಲು ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೊಂಕಣ ರೈಲ್ವೆ ಷೇರುಗಳನ್ನು ಭಾರತೀಯ ರೈಲ್ವೆಗೆ ನೀಡುವ ಮೂಲಕ ಅಭಿವೃದ್ಧಿಗೆ ನೆರವಾಗಬೇಕು ಎಂದರು. ಬೆಂಗಳೂರು ಮಂಗಳೂರು ನಡುವೆ ಹೆಚ್ಚು ಸಾಮರ್ಥ್ಯದ ರೈಲು ಮಾರ್ಗಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಹಾಸನ ಮಾರನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಜೂನ್ ಅಂತ್ಯದೊಳಗೆ ಪೂರ್ಣಗೊಳ್ಳಲಿದೆ. ಮಂಗಳೂರಿನಲ್ಲಿ ಕರಾವಳಿ ಕಾವಲು ಪಡೆ ತರಬೇತಿ ಅಕಾಡೆಮಿ ಆರಂಭಿಸಲು 150 ಎಕರೆ ಭೂಮಿ ಗುರುತಿಸಲಾಗಿದೆ. ಈ ಬಗ್ಗೆ ಸಂಬಂಧಿಸಿದ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ ಎಂದು ಹೇಳಿದರು. HMRDC ಅನ್ನ ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾದ್ರೆ HMRDC ಅದರ ಶೇರ್ ಅನ್ನ ಬಿಟ್ಕೊಡ್ಬೇಕಾಗ್ತದೆ. ಸೊ ದರ್ ಆರ್ ಸಮ್ ಟೆಕ್ನಿಕಲ್ ಇಶ್ಯೂಸ್. ನಾವು ಕೊಂಕಣ ರೈಲ್ವೆ ಶೇರ್ ಅನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ಬಟ್ ಬೆಸ್ಟ್ ಎಕ್ಸಿಟ್ ಆಪ್ಷನ್ ಮುಖಾಂತರ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ಶೇರ್ ಏನಿದೆಯಾ ಆ ಶೇರ್ಗೆ ಪೂರಕವಾಗಿ ಅವರಿಗೆ ಕೇಂದ್ರ ಸರ್ಕಾರ ಹಣವನ್ನ ಇವತ್ತಿನ ಶೇರ್ ವ್ಯಾಲ್ಯೂವಲ್ಲಿ ಕೊಡಬೇಕು ಅನ್ನುವಂತ ವಿನಂತಿಯನ್ನ ಮಾಡಿದೆ. ಕೊಂಕಣ ರೈಲ್ವೆನ ಡೆವಲಪ್ ಮಾಡಬೇಕಾದ್ರೆ ಇಂಡಿಯನ್ ರೈಲ್ವೆಗೆ ಪೂರ್ತಿ ಬಿಟ್ಕೊಡ್ಬೇಕಾದ ಅವಶ್ಯಕತೆ ಇದೆ. ಯಾಕಂದ್ರೆ ಕೊಂಕಣ ರೈಲ್ವೆ 2,500 ಕೋಟಿ ಸಾಲದಲ್ಲಿ ಇವತ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಮುಖಾಂತರ ನಾವು ಇದನ್ನ ಪರ್ಸ್ಯೂ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ತನ್ನ ಶೇರ್ ಅನ್ನ ಬಿಟ್ಕೊಡ್ಬೇಕಾಗ್ತದೆ. ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆ ಜೊತೆ ಮರ್ಜ್ ಆಗ್ತದೆ.